ಯುಗಾದಿ ಅಮಾವಾಸ್ಯೆ ಮಾರ್ಚ್ 18, 2026ರಂದು ಬಂದಿದೆ. ಯುಗಾದಿ ಹಬ್ಬ ಬೆಳಗಿನ ಜಾವದ ಪಾಡ್ಯ ಮಾರ್ಚ್ 19, 2026ರಲ್ಲಿ ಬರುತ್ತದೆ. ಅಂದರೆ 18ನೇ ತಾರೀಕು ಅಮಾವಾಸ್ಯೆ ಬಂದಿರುವುದು. 18ನೇ ತಾರೀಕು ಬಂದು 19ನೇ ತಾರೀಕು ಬೆಳಗಿನ ಜಾವ 6:55 7 ಗಂಟೆಯ ಮುಂಚೆನೇ ಹೋಗುತ್ತದೆ. ಅಂದರೆ ಅಮಾವಾಸ್ಯೆ 18ನೇ ತಾರೀಕು, ಪಾಡ್ಯ 19ನೇ ತಾರೀಕು ಬಂದಿರುತ್ತದೆ. ಚಂದ್ರ ದರ್ಶನ 20ನೇ ತಾರೀಕು ಶುಕ್ರವಾರ ಬಂದಿರುತ್ತದೆ. ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಬೇಕು. ಈ ಬಾರಿ ಅಮಾವಾಸ್ಯೆ ಮತ್ತು ಪಾಡ್ಯ ತಿಥಿಗಳು ಸನ್ನಿಹಿತವಾಗುವುದರಿಂದ ಸೂರ್ಯೋದಯಕ್ಕೆ ಪಾಡ್ಯ ತಿಥಿ ಇರುವ ದಿನವಾದ ಮಾರ್ಚ್ 19ರಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿ ಅಮಾವಾಸ್ಯೆಯ ಮಹತ್ವ ಇಲ್ಲಿದೆ. ಯುಗಾದಿ ಅಮಾವಾಸ್ಯೆಯು ಹಿಂದೂ ಪಂಚಾಂಗದ ವರ್ಷದ ಕೊನೆಯ ದಿನವಾಗಿದೆ. ಈ ದಿನ ವಿಶೇಷ ಪ್ರಾಮುಖ್ಯತೆ ಕೂಡ ಇದೆ. ಪಿತೃತರ್ಪಣ ಮಾಡುವವರಿಗೆ ಕೂಡ ಇದು ಒಳ್ಳೆಯ ಸದಾವಕಾಶ. ಈ ದಿನ ಪೂರ್ವಜರಿಗೆ, ಪಿತೃಗಳಿಗೆ ತರ್ಪಣ ನೀಡುವುದು ಮತ್ತು ಪಿಂಡ ಪ್ರದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ ಎಂದು ನಂಬಲಾಗುತ್ತದೆ. ಹೊಸ ವರ್ಷದ ಆರಂಭಕ್ಕೆ ಮುನ್ನ ಮನೆಯನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಹಳೆಯ ವಸ್ತುಗಳನ್ನು, ಹಳೆಯ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅವುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಬಿಟ್ಟು ಬರಬೇಕು. ಮತ್ತೆ ದೈವ ಪ್ರಾರ್ಥನೆ ಮಾಡಬೇಕು. ದೈವನ ಭಕ್ತಿಗೆ ಪಾತ್ರರಾಗಬೇಕು. ಮುಂದಿನ ವರ್ಷ ಸುಖ ಸಮೃದ್ಧಿಯಿಂದ ಕೂಡಲಿ ಎಂದು ದೇವರಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಎಂದು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ಸ್ನೇಹಿತರೆ. ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಅಭ್ಯಂಜನ ಸ್ನಾನ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಸಂಪ್ರದಾಯಕವಾಗಿದೆ. ಪಿತೃಕಾರ್ಯ, ಈ ಟೈಮಲ್ಲಿ ಪಿತೃಕಾರ್ಯವನ್ನು ಹೇಗೆ ಮಾಡಬೇಕು? ಅಮಾವಾಸ್ಯೆ ತಿಥಿ ಇರುವಾಗ ಪಿತೃವಿಗೆ ಎಳ್ಳು ನೀರನ್ನು ಬಿಡುವುದು. ಎಳ್ಳು ನೀರನ್ನು ಬಿಟ್ಟರೆ ಅವರಿಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಲಭಿಸುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆಯದಾಗುತ್ತದೆ. ಪಿತೃವಿನ ದೋಷ, ಯಾವುದೇ ತರಹದ ದೋಷ ಬರುವುದಿಲ್ಲ. ಮನೆಯ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು. ನಂತರ ಯಾವ ವಸ್ತುವನ್ನು, ಯಾವುದನ್ನು ನಾವು ದಾನ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯದಾಗಿದೆ. ಈ ದಿನ ಗೋ ಮಾತೆಗೆ, ಅಂದರೆ ಹಸುವಿಗೆ ದಾನವನ್ನು ನೀಡಿದರೆ ಇನ್ನೂ ಕೂಡ ಒಳ್ಳೆಯದಾಗುತ್ತದೆ. ಇದು ನಮಗೆ ಹೊಸ ವರ್ಷದ ಅನುಭವವನ್ನು ಕೊಡುತ್ತದೆ. ಈ ಯುಗಾದಿ ಹಬ್ಬವು ನಮಗೆ ಹೊಸ ವರ್ಷ ಎಂದು ಕೂಡ ನಂಬಲಾಗುತ್ತದೆ. ಬೇವು ಬೆಲ್ಲ ತಯಾರಿಸುವ ವಿಧಾನ. ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶ ಸಾರುವ ಈ ಮಿಶ್ರಣದಲ್ಲಿ 6 ರುಚಿಗಳಿರುತ್ತವೆ. ಬೇವಿನ ಹೂವು ಜೀವನದ ಕಷ್ಟಗಳು ಅಥವಾ ವಿಷಾದಗಳು ಇರುತ್ತದೆ. ಬೆಲ್ಲ ಸುಖ ಮತ್ತು ಸಂತೋಷದ ಸಂಕೇತ. ಹಸಿ ಮಾವಿನಕಾಯಿ ಹೊಸ ಸವಾಲುಗಳ ಸಂಕೇತ. ಉಪ್ಪು ಜೀವನದ ರುಚಿ ಅಥವಾ ಉತ್ಸಾಹದ ಸಂಕೇತ. ಮೆಣಸು ಅಥವಾ ಹಸಿಮೆಣಸಿನಕಾಯಿ ಕೋಪ ಅಥವಾ ತಾಳ್ಮೆ ಪರೀಕ್ಷಿಸುವ ಸಂಕೇತ. ದೇವರ ಹತ್ರ ಪ್ರಾರ್ಥನೆ ಮಾಡಿ, ನನ್ನ ಜೀವನದ ಎಲ್ಲ ಕಷ್ಟಗಳು, ಕಾಪಣ್ಯಗಳು ಕೂಡ ಇಲ್ಲಿಗೆ ಕೊನೆಯಾಗಲಿ. ಮುಂದಿನ ಜೀವನದ ಭವಿಷ್ಯ ಸುಖಕರವಾಗಲಿ. ದೇವರೇ ನನಗೆ ಒಳ್ಳೇದು ಮಾಡು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ. ಸಕಲ ಐಶ್ವರ್ಯ ಕೂಡ ನಿಮಗೆ ಲಭಿಸಲಿ ಅಂತ ಹೇಳ್ತಾ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಲವ್ ಯು ಆಲ್. ಟೇಕ್ ಕೇರ್.